ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನನ್ನ ತಮ್ಮನ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಸಪೋರ್ಟ್ ಮಾಡಿ. ಇವತ್ತು ನಾನ್ ವೆಜ್ ಪ್ರಿಪೇರ್ ಮಾಡ್ತಾಯಿದ್ವಿ. ನನ್ನ ತಮ್ಮ ಒಂದು 3 kgs ತಂದಿದ್ದ ಚಿಕನ್ನು. ಅದರಲ್ಲಿ ಬಿರಿಯಾನಿ ಮತ್ತು ಗ್ರೇವಿ ಮತ್ತು ಸ್ವಲ್ಪ ಕಬಾಬ್ ಮಾಡ್ತಾಯಿದ್ದೀವಿ. ಅದೆಲ್ಲ ಮಾಡಿ ನೆಕ್ಸ್ಟ್ ಈಗ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ, ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್. ಆ್ಯಂಡ್ ಫ್ಯಾಮಿಲಿ ಎಲ್ಲ ಬಂದಿದ್ದರು. ಆ್ಯಂಡ್ ಕೇಕ್ ಕಟ್ಟಿಂಗ್ ಎಲ್ಲ ಆಗಿ ಎಲ್ಲರೂ ಕೇಕ್ ತಿಂತಾಯಿದ್ದಾರೆ. ಈಗ ಕೇಕ್ ಎಲ್ಲ ತಿಂದಾದ್ಮೇಲೆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡ್ವಿ. ಕ್ರಿಕೆಟ್ ಮ್ಯಾಚ್ ಇತ್ತಲ್ಲ, ಅದನ್ನು ನೋಡ್ಕೊಂಡು ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದೋ. ಆ್ಯಂಡ್ ನೆಕ್ಸ್ಟ್ ಡೇ ವ್ಲಾಗ್ ಕೂಡ ಇದರಲ್ಲೇ ಕಂಟಿನ್ಯೂ ಮಾಡಿದ್ದೀನಿ. ಹಬ್ಬ ಬಂತಲ್ಲ, ಸೊ ಪ್ರಿಪ್ರೇಷನ್ ಮಾಡ್ಕೊಬೇಕಲ್ಲ, ಸೊ ಪಾತ್ರೆ ಎಲ್ಲ ಹಾಕ್ಕೊಂಡಿದ್ದು. ಆ್ಯಂಡ್ ಮೀಶೋದಲ್ಲಿ ಒಂದು ಆರ್ಡರ್ ಮಾಡಿದ್ದೆ ಕಿಚನ್ಗೆ ಅಂತ, ಅದನ್ನು ಕೂಡ ರಿಸೀವ್ ಮಾಡ್ಕೊಂಡಿದ್ದೆ. ಹಾಕಿದ್ದೀನಿ, ನೋಡಿ ನೀವು ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಕ್ವಾಲಿಟಿ ವೈಸು ಚೆನ್ನಾಗಿದೆ. ನೆಕ್ಸ್ಟು ಫೈನಲಿ ಎಲ್ಲ ಪಾತ್ರೆ ತೊಳೆದಿದ್ದಾಯಿತು. ಜೋಡಿಸೋದೇ ಒಂದು ಬಾಕಿ ಇರೋದು. ಮತ್ತು ಮೊನ್ನೆ ಬಗಲಗುಂಟೆ ಹೋಗಿದ್ದೋ, ಡಿಮಾರ್ಟ್ ಹೊಸ್ದಾಗಿ ತೆಗ್ದಿದ್ದಾರಲ್ಲ, ಯಾರಿಗೆಲ್ಲ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಅಲ್ಲಿ ನೋಡ್ಕೊಂಬರಕ್ಕೆ ಹೋಗಿದ್ದೋ ಹೇಗಿದೆ ಅಂತ. ನಮ್ಮ ಮಮ್ಮಿ ಹಂಗೆ ತೊಗೊಳೋಣ, ಡಬ್ಬಗಳೆಲ್ಲ ಹೊಸ್ದಾಗಿನೇ ತೊಗೊಂಡು ಹಾಕೋಣ ಅಂತ ಹೇಳಿದರು. ಸೊ ಡಬ್ಬಗಳೆಲ್ಲ ತಂದಿದ್ದೆ. ಎಲ್ಲ ಪಾತ್ರೆ ಎಲ್ಲ ತೊಳೆದಿದ್ವಲ್ಲ, ಸೊ ಅದಕ್ಕೆಲ್ಲ ತುಂಬ್ತಾ ಇದೆ. ನೆಕ್ಸ್ಟು ಕಿಚನ್ ಕ್ಲೀನ್ ಮಾಡೋಣ ಅಂತ ಹಂಗೆ ಕಿಚನ್ನು ಕ್ಲೀನ್ ಮಾಡ್ತಾಯಿದ್ದೀವಿ. ನೋಡಿ ಎಷ್ಟೆಲ್ಲ ಹೇಗೆಲ್ಲ ಅಳಿದಿವೆ ಅಂತ. ಕ್ಲೀನ್ ಮಾಡೋಷ್ಟೊತ್ತಿಗೆ ಸಾಕಾಗೋಯಿತು. ಆ್ಯಂಡ್ ಫೈನಲಿ ಎಲ್ಲ ಕ್ಲೀನ್ ಆಯಿತು. ನೀವೇ ನೋಡಿ ಹೇಗೆ ಕ್ಲೀನ್ ಮಾಡಿದ್ದೀವಿ ಆ್ಯಂಡ್ ಹೇಗೆಲ್ಲ ಜೋಡಿಸಿದ್ದೀವಿ ಅಂತ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.